ಸಿಎಂ ಸೀಟು, ಅಧ್ಯಕ್ಷ ಪಟ್ಟ ನನಗೇ ಬೇಕು. ಸಾಹುಕಾರ್ RAC ಸೀಟಿನ ಸೀಕ್ರೆಟ್ ಏನು? ಯುಗಾದಿ ಆದಮೇಲೆ ಯಾರಿಗೆ ಬೇವು ಯಾರಿಗೆ ಬೆಲ್ಲ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸೀಟು ಕಾಯ್ದಿರಿಸಿದ ಸಾಹುಕಾರ್. ಸತೀಶ್ ಜಾರಕಿಹೊಳಿ ಅವರು ತಮ್ಮ ರಾಜಕೀಯದ ಗುರಿಯನ್ನು ಮುಟ್ಟುವಂತಹ ನಿಟ್ಟಿನಲ್ಲಿ, ತಾವು ಅಂದುಕೊಂಡಿರ್ತಕ್ಕಂಥ ಉದ್ದೇಶವನ್ನು ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾದಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಹೇಗೆ ಆ ಕಡೆಯಲ್ಲಿ DK ಶಿವಕುಮಾರ್ ಅವರು ಮರಳಿ ಯತ್ನವ ಮಾಡು ಅನ್ನುವಂಥದ್ದು, ಪ್ರಯತ್ನ ನನ್ನದು ಫಲ ಆಮೇಲೆದ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಏನು ಹೇಳ್ತಾರಲ್ಲ, ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತೇಳಿ ಹೇಳ್ತಿರ್ತಾರಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ನಡೆಯೂ ಕೂಡ ಬಹುತೇಕ ಅದೇ ರೀತಿಯಲ್ಲಿ ಮರಳಿ ಯತ್ನವ ಮಾಡು ಅನ್ನುವಂಥ ರೀತಿಯಲ್ಲಿ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ಸೀಟು RAC ಆಗಿದೆ, ಅಂದರೆ ಟ್ರೈನಲ್ಲಿ ಓಡಾಡುವಾಗ RAC ಆಗುತ್ತಲ್ಲ ಹಾಗೆ RAC ಆಗಿದೆ, ಪೂರ್ತಿಯಾಗಿ ಸೀಟು ಕನ್ಫರ್ಮ್ ಆಗಬೇಕು ಅಂತೇಳಿದರೆ ನಾನು ಇಲ್ಲೇ ಇದ್ಕೊಳ್ಬೇಕು, ನಾನು ಬೇರೆ ಯಾವ ಕಡೆಗೆ, ಬೇರೆ ಇನ್ಯಾರ ಕಡೆಗೆ ಯಾಕೆ ಹೋಗಬೇಕು ಅನ್ನೋಂಥ ಧಾಟಿಲಿ ಅವರು ಮಾತನಾಡ್ತಾ ಇದ್ದಾರೆ. ದಿಲ್ಲಿ ಪ್ರವಾಸ, ಮೂರು ಮೀಟಿಂಗ್, ಸತೀಶ್ ಅವರ ನಡೆಯೇ ನಿಗೂಢವಾಗಿ ಉಳಿದಿರುವಂಥದ್ದು. ಮೂರು ಮೀಟಿಂಗನ್ನು ಮಾಡಿದ್ದಾರೆ ಅವರಲ್ಲಿ. ಭಾಳ ನಿಗೂಢವಾದಂತಹ ನಡೆಯನ್ನು ಈ ಬಾರಿ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ. ಸೀಟು ಕಾಯ್ದಿರಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವ್ರಿಗೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅನ್ನುವಂಥ ರೀತಿಯಲ್ಲಿ, ಅಂದರೆ ರಿಸರ್ವೇಷನ್ ಕೂಡ ಆಗುತ್ತೆ, ಕ್ಯಾನ್ಸಲೇಷನ್ ಆಪ್ಷನ್ ಕೂಡ ಇದ್ದೇ ಇರುತ್ತೆ RAC ಅಂತ ಹೇಳಿದಾಗ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಈ ಸೀಟಲ್ಲಿ ಕೂರ್ತಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. KPCC ಪಟ್ಟದ ಮೇಲೂ ಅವ್ರಿಗೆ ಆಸೆ ಇದೆ. ಆ KPCC ಪಟ್ಟದ ಮೂಲಕವಾಗಿ CM ಕುರ್ಚಿಯನ್ನು ಹತ್ತಿಕೊಳ್ಬಹುದು ಅನ್ನುವಂತಹದ್ದು ಕೂಡ ಅವರ ದೂರದೃಷ್ಟಿ. ಅವರು ಏಕಾಏಕಿ ಬಂದು CM ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ನಾಳೆ ಬೆಳಿಗ್ಗೆನೇ ಅನ್ನುವಂತಹ ದಾಟಿಯಲ್ಲಿ ಅವರು ಯೋಚನೆ ಮಾಡ್ತಾ ಇಲ್ಲ. ನನ್ನ ಶ್ರಮದೊಂದಿಗೆ ನಾನು ಅಲ್ಲಿ ಬಂದು ಕೂರಬೇಕು ಅಂತೇಳಿ, ಅಂದರೆ ಪಕ್ಷ ಸಂಘಟನೆಯ ಶ್ರಮವನ್ನು ಮಾಡಿ KPCC ಅಧ್ಯಕ್ಷನಾಗಿದ್ದುಕೊಂಡು ನಂತರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂರಬಹುದು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಸಾಹುಕಾರು ಕಣ್ಣಿಟ್ಟಿದ್ದಾರೆ. ಯಾವ ಸ್ವರೂಪದಲ್ಲಿ, ಹಾಗಾದರೆ ಏನೇನು ವಿಚಾರಗಳಿದ್ದಾವೆ? ಸಾಹುಕಾರ್ ಅವರ ಬಹಳಷ್ಟು ನಡೆಗಳು ನಿಗೂಢವಾಗಿಯೇ ಇರುವಂಥದ್ದು. ಸಾಹುಕಾರರು ಏನು ಮಾಡ್ತಾ ಇದ್ದಾರೆ ಅನ್ನೋಂಥ ನೋಡ್ತಾ ಹೋದರೆ ಸಸ್ಪೆನ್ಸ್ ಆಗಿರ್ತಕ್ಕಂಥ ಅವರ ನಡೆ ಮುಖ್ಯವಾಗಿ ಗೋಚರಿಸುತ್ತೆ. ದೆಹಲಿ ಪ್ರವಾಸ ಮುಗಿಸಿ ಬಂದಂತಹ ಸಾಹುಕಾರ್ ಎಲ್ಲದಕ್ಕೂ ಕೂಡ ಒಂದಿಷ್ಟು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಸ್ಪಷ್ಟನೆ ಕೊಡ್ತಾನೆ ಒಂದೊಂದು ಮಾತಿನಲ್ಲೂ ಕೂಡ ಹೊಸ ಸಂದೇಶಗಳನ್ನು ರವಾನಿಸುವಂತಹ ಪ್ರಯತ್ನವನ್ನು ಸಾಹುಕಾರರು ಮಾಡಿದ್ದಾರೆ. ಸತೀಶ್ ಅವರು ದೇವೇಗೌಡರು ಹಾಗೆಯೇ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದು ಕೂಡ ಸರ್ಕಾರಿ ಕೆಲಸಕ್ಕಾಗಿ, ನಾನು ಯಾವುದೇ ವೈಯಕ್ತಿಕ ಕೆಲಸಕ್ಕಾಗಿ ಅಲ್ಲ ಅವ್ರನ್ನ ಭೇಟಿಯಾಗಿದ್ದು, ಸರ್ಕಾರಿ ಕೆಲಸಕ್ಕಾಗಿ ನಾನು ಅವ್ರನ್ನ ಭೇಟಿಯಾಗಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಒತ್ತು ಕೊಡಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ನನಗೆ ಒತ್ತು ಕೊಡಿ, ಅದಕ್ಕೆ ಬೇಕಾಗಿರುವಂಥ ಅವಕಾಶವನ್ನು ಕೊಡಿ ಅಂತೇಳುವಂಥದ್ದು ಅವರು ಕೇಳಿದಾರಂತೆ. ಅವರೇನು ಕೈಗಾರಿಕಾ ಸಚಿವರಲ್ಲ, ಹಾಗೆಂದೇಳಿ ಅವರು ಕೇಳಬಾರ್ದು ಅಂತೇಳಿಲ್ಲ. ಒಬ್ಬ ಪ್ರಭಾವಿ ನಾಯಕನಾಗಿ, ಹಿರಿಯ ನಾಯಕನಾಗಿದ್ದುಕೊಂಡು ಕೇಳೋ ಅವಕಾಶ ಅವ್ರಿಗೆ ಇದ್ದೇ ಇರುತ್ತೆ, ಕೇಳಬಹುದು. ಬೆಳಗಾವಿಗೆ ಒಂದು ಯೋಜನೆ ಕೊಡಿ ಅಂತ ಕೇಳಿದಕ್ಕೆ ಅವರು ಬೆಳಗಾವಿ ಉಸ್ತುವಾರಿ ಸಚಿವರಿದ್ದಾರೆ, ಹಾಗಾಗಿ ಅವರು ಕೇಳಿರಬಹುದು. ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಪಕ್ಷದ ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳು ಇವ್ರನ್ನೂ ಕೂಡ ಭೇಟಿಯಾಗಿದ್ದಾರೆ. AICC ಅಧ್ಯಕ್ಷರು ಮತ್ತು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳನ್ನು. ಕಾಂಗ್ರೆಸ್ ಪಕ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಾ ಇದೆ, ಮುಖತಃ ಭೇಟಿ ಕೊಟ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. KPCC ಅಧ್ಯಕ್ಷಗಿರಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್, ಅದರ ಸುತ್ತಲೂ ಕೂಡ ನಡೀತಾ ಇರುವಂತಹ ಚರ್ಚೆಗಳಿಗೆ ಸಂಬಂಧಿಸಿರುವಂತಹ ಅಂಶಗಳ ಬಗ್ಗೆ. ಇನ್ನು ಹನಿ ಟ್ರ್ಯಾಪ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಏನು ನಡೀತಿದೆ ಅಂತೇಳಿ, ಕರ್ನಾಟಕದ ರಾಜಕಾರಣಕ್ಕೆ ಮಸಿ ಬಳಿಯುವಂಥದ್ದಲ್ಲ, ಅದರಿಂದ ಆಚೆಗೆ ಅದನ್ನು ಮಸಿಯಲ್ಲಿ ಮುಳುಗಿಸುವಂತಹ ಕೆಲಸವನ್ನು ಹೇಗೆ ಮಾಡಲಾಗ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣದ ಮೂಲಕವಾಗಿ. ಇನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ಪಕ್ಷ ಹೇಗೆ ತಯಾರಾಗಿದೆ, ಸರ್ಕಾರ ಹೇಗೆ ತಯಾರಾಗಿದೆ, ಯಾವ ಸ್ವರೂಪದಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು, ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪಕ್ಷದ ವರಿಷ್ಠ ನಾಯಕರುಗಳನ್ನು ಚರ್ಚಿಸಿದ್ದಾರಂತೆ. ಆದರೆ ಇದೇ ಸಂದರ್ಭದಲ್ಲಿ ಅವರು ತಮ್ಮ ಸೀಟನ್ನು ಕಾಯ್ದಿರಿಸಿದ್ದಾರೆ, ರಿಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ಅವರು ನಾನು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಆಗಬೇಕು, CM ಆಗಬೇಕು, ಎರಡೂ ಕೂಡ ಕಾಂಗ್ರೆಸ್ನಲ್ಲೇ ಆಗಬೇಕು ಅಂತ, ಅಧ್ಯಕ್ಷನೂ ಆಗಬೇಕು, CM ಆಗಬೇಕು, ಕಾಂಗ್ರೆಸ್ನಲ್ಲೇ ಆಗಬೇಕು. ಅದಕ್ಕಾಗಿ ನಾನು ಇಲ್ಲೇ ಕಾಯ್ತೀನಿ, ಎಲ್ಲೂ ಹೊರಗೆ ಹೋಗೋದಿಲ್ಲ, ಬೇರೆ ಕಡೆಗೆ ಹೋಗಬೇಕಾದ ಅವಶ್ಯಕತೆ ನನಗಿಲ್ಲ, ನಾನು ಇಲ್ಲೇ ಇದ್ಕೊಂಡು ಕಾಯ್ತೀನಿ ಅಂತ ಹೇಳಿ. ನಾನು ವೆಯ್ಟಿಂಗ್ ಲಿಸ್ಟ್ನಲ್ಲಿದ್ದೀನಿ, ಸದ್ಯ RACಯಲ್ಲಿದ್ದೀವಿ ಅಂತೇಳಿ. ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀನಿ ನಾನು, ಸದ್ಯ RAC ಆಗಿದೆ, ಅದು ಸಂಪೂರ್ಣವಾಗಿ ಅದು ನಮಗೆ ಸಿಗಬೇಕು ಅಂತ ಹೇಳಿದರೆ ನಮ್ಮ ಬಸ್ ತುಂಬಿದೆ, ಇನ್ನು JDSನವರು ಸಹಾಯ ಯಾಕೆ ಬೇಕು? ಯಾಕಂದರೆ JDSನವರು ಕಾಯ್ದು ಕುಳಿತಿದ್ದಾರೆ. ಆಲ್ರೆಡಿ GT ದೇವೇಗೌಡರು ಅಂತ ಅವ್ರು ಹೇಳ್ತಿರುವಂಥ ಮಾತುಗಳನ್ನು ನೋಡಿದ್ವಿ. ಬಂದರೂ ಬರ್ಬೋದು, ಅವ್ರು ಮುಖ್ಯಮಂತ್ರಿ ಆದರೆ ನಮ್ಮ ಬೆಂಬಲ ಕೇಳಿರ್ಬೋದು ಅಂತೇಳಿ.
ಯಾವ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಜೆ ಡಿ ಎಸ್ನ ಬೆಂಬಲ ಕೇಳಬೇಕೋ ಗೊತ್ತಿಲ್ಲ. ಆದರೆ ನಾನು ಎಲ್ಲಿಗೆ ಹೋಗುವುದಾದರೂ ಮುಚ್ಚುಮರೆ ಮಾಡಿಲ್ಲ. ನಾನು ಯಾರನ್ನೇ ಭೇಟಿಯಾಗಿದ್ರು ಕೂಡ ಮುಚ್ಚುಮರೆ ಮಾಡಿಲ್ಲ. ಹೋಗಿದ್ದೀನಿ, ಭೇಟಿಯಾಗಿದ್ದೀನಿ, ಫೋಟೋಗಳು ಕೂಡ ಇದ್ದಾವೆ. ಸತ್ಯ ಅದು, ಭೇಟಿಯಾಗಿರೋದು. ಶಾಸಕರ ಬೆಂಬಲ ಕೋರೋದಕ್ಕೆ ಹೋಗಿ ಫೋಟೋ ಹೊಡೆಸ್ಕೊಳ್ಬೇಕಾ? ಅಂದರೆ ಒಂದು ವೇಳೆ ನಿಜಕ್ಕೂ ನಾನು ಜೆ ಡಿ ಎಸ್ನ ಶಾಸಕರ ಬೆಂಬಲವನ್ನು ಕೇಳೋದಕ್ಕೆ ಹೋದರೆ ಅಲ್ಲೋಗಿ ಫೋಟೋ ಹೊಡೆಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂಥೇಳಿ. ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿನ ಊಟದ ದೃಶ್ಯ ನಮ್ಮದಲ್ಲ ಅಂತ ಹೇಳ್ಕೊಂಡು ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇಂತಹ ಟೀಕೆಗಳಿಗೆ. ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ಹೇಗೆ ಊಟಕ್ಕೆ ಬಂದಾಗ ತಲೆ ಮೇಲೆ ಟವಲ್ ಹಾಕ್ಕೊಂಡು ಬಂದು ಮುಸ್ಕು ಹಾಕ್ಕೊಂಡು ಬಂದು ಊಟ ಮಾಡಿದ ಹಾಗೆ ನಾನೆಲ್ಲೂ ಕೂಡ ಹೋಗಿಲ್ಲ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಲಕ ನಮ್ಮದೇನಿದ್ರು ಕೂಡ ನೇರವಾದಂತಹ ನಡೆ ಅನ್ನುವಂತಹ ಧಾಟಿಯಲ್ಲಿ ಅವರು ಮಾತನಾಡಿದ್ದಾರೆ. ಸತೀಶ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ವೇಟಿಂಗ್ ಈಗ ರೈಲ್ವೆದಾಗ RAC ಅಂತ ಕೊಡ್ತಲ್ಲ, ಈಗೇನಾರ ಹಂಗೆ ಅದು RAC ಅಲ್ಲಿ ಇದೀವಿ, ಏನ್ ಹೇಳಕ್ ಬರೋಲ್ಲ. RACದಾಗ 140 ಮಂದಿ ನಮ್ದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ. ಭೂತಾಯಿನ ಮಗ ಈ ಪಿಕ್ಚರ್ ನೋಡಿದ್ರೆ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ತಿಂತಾರ. ಅವರು ಒಂದೇ ಹಿಂಗೆ ಮುಸುಕ್ ಹಾಕಿರ್ತಾರೆ. ಹಂಗೆ ನಾವು ಅಡ್ಡಾಡ್ತೀವಿ ಡೆಲ್ಲಿಯಲ್ಲಿ, ರಾತ್ರಿ ಎಲ್ಲ ಮುಸುಕ್ ಹಾಕಿ ಭೂತಾಯಿನ ಮಗ ಈ ಥರ ಒಂದೇ ರೈಸ್ ಪ್ಲೇಟಲ್ಲಿ 3 ಜನ ಫುಲ್ ಮೀಲ್ಸ್ ತಿಂತಾರ. ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಭಾಳ ಜನ, ನಾವು ಭಾಳ ಸರಿ ನೋಡಿದ್ವಿ. ಹೀಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂಥ ಧಾಟಿಯಲ್ಲಿ, ತಮ್ಮದೇ ಆದಂಥ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ನಡುವೆ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಯಲ್ಲಿ ಜಿಲ್ಲಾಧ್ಯಕ್ಷ ಘಟಕಗಳ ಬಗ್ಗೆ ಅಧ್ಯಕ್ಷರ ಜೊತೆಗೆ ಸಭೆಯನ್ನು ನಡೆಸಲಾಗಿದೆ. ದೆಹಲಿ ಸಭೆ ಬಳಿಕ ಮುಂದಿನ ವಾರ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬರುವಂತಹ ನಿರೀಕ್ಷೆ ಇದೆ. ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಸತೀಶ್ ಅವರು ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ಹಿಂದೆ ಸ್ವಪಕ್ಷೀಯರ ಕೈವಾಡದ ಆರೋಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಮತ್ತು ಈ ಹಿಂದೆಯೂ ಕೂಡ ಮಾಡಿದ್ದಾರೆ. ಸುರ್ಜೇವಾಲಾ ಬಂದಾಗಲೂ ಕೂಡ ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಪ್ರತ್ಯೇಕವಾದಂಥ ಚರ್ಚೆ ನಡೆಯುವಂತಹ ನಿರೀಕ್ಷೆ ಇದೆ. ದೆಹಲಿ ಪ್ರವಾಸದ ಬಗ್ಗೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್ರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ ಪ್ರವಾಸದ ಬಳಿಕ ಕುತೂಹಲ ಮೂಡಿಸಿರುವಂಥದ್ದು CM ಆಪ್ತ ಸಚಿವರ ಮೀಟಿಂಗ್. ಇವರುಗಳ ಪ್ರತ್ಯೇಕವಾದಂಥ ಸಭೆಗಳು ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಏನೇ ಆಗಲಿ, ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮತ್ತು ಒಂದಿಷ್ಟು ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಎಕ್ಸಾಕ್ಟಾಗಿ ಇಂಥದ್ದೇ ಆಗೋಗ್ಬಿಡುತ್ತೆ, ನಾಳೆ ದಿವಸಕ್ಕೇ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಗೋಚರಿಸ್ತಾ ಇಲ್ಲ. ಅಂಥ ಲಕ್ಷಣಗಳು ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ.